ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪುಸ್ ವ್ಯೂ. ಗೋವಿಂದ, ನನಗೆ ರವೆ ಉಂಡೆ ತಿನ್ನಬೇಕು ಅನಿಸ್ತಿದೆ. ಇವತ್ತು ನಾನೇ ಮಾಡ್ತೀನಿ. ನಂಗೆ ಹೇಳ್ಕೊಡ್ತೀರಾ ಹೆಂಗೆ ಮಾಡೋದು ಅಂತ? ಹೇಳ್ಕೊಡ್ತೀನಿ ಬಾರ್ಬಿಟ್ಟು. ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ಬಾಣಲಿ ತಗೊಂಡು ಅದಕ್ಕೆ 1 kg ರವೆನ ಚೆನ್ನಾಗಿ ಹುರ್ಕೋ. ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಇದನ್ನು ಹುರಿಬೇಕಾ? ಹುರಿಬೇಕು. ತುಂಬ ಟೈಮ್ ಹಿಡಿಯುತ್ತೆ, ಜಾಸ್ತಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಉರಿಲೇ ಇಟ್ಕೊಬೇಕು. ಆಮೇಲೆ ಕಡಿಮೆ ಉರಿ ಮಾಡ್ಕೋಬೋದು. ಆ ಕಡೆ ಹಾಲು ಬಿಸಿಯಾಗಿದೆ. ಹಾಲು ಬಿಸಿಗಿಟ್ಟಿದ್ದೀವಿ ಅಲ್ಲ? ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ, ಉಗ್ತಾ ಇದೆ ಆ ಕಡೆ. ಅದನ್ನು ಆಫ್ ಮಾಡ್ಕೊಂಡು ಆ ಕಡೆ ದ್ರಾಕ್ಷಿ ಗೋಡಂಬಿ ಹುರ್ಕೋ. ನೀವು ಇದನ್ನು ಬಾಡಿಸ್ತೀರಾ? ಇದನ್ನು ನಾನು ಕೈ ಆಡ್ತಾ ಇರ್ತೀನಿ. ಬಿಟ್ಬಿಟ್ರೆ ಹಂಗೆ ಒಂದೇ ಕಡೆ ಸೀದಂಗಾಗುತ್ತೆ. ತುಪ್ಪ ಎಷ್ಟು ಹಾಕೊಳ್ಳಿ? 2 ಸ್ಪೂನ್ ಹಾಕು. ಕರ್ಗೋದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಕೈ ಆಡ್ತಾನೆ ಇರಬೇಕು. ಇಲ್ಲಾಂದ್ರೆ ತಳ ಹಿಡಿದ್ಬಿಡು. ಸಣ್ಣ ರವೆ ಅಲ್ವಾ ಇದು, ತಗೊಂಡಿರೋದು. ಹಾಗಾಗಿ ಕೈ ತಳ ಹಿಡಿದ್ರೆ ಕಪ್ಪಾಗ್ಬಿಡುತ್ತೆ. ಕಪ್ಪಾಗಕ್ಕೆ ಬಿಡ್ದಂಗೆ ಪದೇ ಪದೇ ಕೈ ಆಡ್ತಾನೆ ಇರಬೇಕು. ಈ ತುಪ್ಪ ಕರಗ್ತು ಹಾಕೊಳ್ಳ? 1 ಕಪ್ ಗೋಡಂಬಿ ಅಲ್ಲ? 1 ಕಪ್ ಗೋಡಂಬಿ. ದ್ರಾಕ್ಷಿನ ಈಗಲೇ ಹಾಕೊಳ್ಳ? ಸಾಕಲ್ವಾ? ಇದು ರವೆ ಸ್ಮೆಲ್ ಅಲ್ವಾ ಬರ್ತಾ ಇರೋದು? ರವೆ ಸ್ಮೆಲ್. ಕಲರು ಸ್ವಲ್ಪ ಚೇಂಜ್ ಆದಂಗೆ ಆಗುತ್ತೆ. ಅದು ರವೆ ಆಗಿದೆ ಅನ್ನೋಕ್ಕೆ ಕಲರ್ ಚೇಂಜ್ ಆಗುತ್ತೆ. ಚೆನ್ನಾಗಿ ಹುರಿಲಿಲ್ಲ ಅಂದ್ರೆ ಅದು ಹಸಿ ವಾಸನೆ ಬರುತ್ತೆ. ತಿಂದಾಗ ಚೆನ್ನಾಗಿರೋದಿಲ್ಲ. ಚೆನ್ನಾಗಿರಲ್ಲ. ಎಲ್ಲ ಹಾಕ್ಲಕ್ಕಂತ ಗ್ಯಾಸ್ ಕಡಿಮೆ ಮಾಡಿದ್ದೀನಿ. ಈಗ ಉರಿ ಕಡಿಮೆ ಮಾಡ್ಕೊಂಡಿದ್ದೀರಲ್ಲ? ಎಲ್ಲನೂ ಮಿಕ್ಸ್ ಮಾಡಬೇಕಲ್ಲ, ಹಂಗಾಗಿ ಉರಿ ಕಡಿಮೆ ಮಾಡಿದ್ದೀನಿ. ಇವಾಗ ಇದಾಗಿದೆ. ಇದಕ್ಕೆ ಕಾಯಿನ ಫಸ್ಟೇ ತುರಿದಿಟ್ಕೊಂಡಿರ್ಬೇಕು. ಆ ಕಾಯಿನ ಇದ್ರೊಳಗೆ ಹಾಕಬೇಕು. ಮಿಕ್ಸ್ ಮಾಡಿ ಆಮೇಲಿಂದ ಏಲಕ್ಕಿ ಕಾಯಿ, ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಕಾಯಿ, ಬರೀ ನೀಟಾಗಿ ಮಿಕ್ಸ್ ಆದ್ರೆ ಸಾಕಲ್ವಾ? ಅಂದ್ರೆ ಇದು ಕಾಳು ಹಾಕಿರೋದ್ರಿಂದ ಸರಿ ಅದು ಅದಕ್ಕದು ಕೂಡ್ಕೊಳ್ಳುತ್ತೆ. ಅದು ಎಣ್ಣೆ ಬಿಡುತ್ತಲ್ಲ? ಎಣ್ಣೆ ಬಿಡುತ್ತೆ. ಮತ್ತೆ ಒಂದು 2-3 ದಿನ ಇಟ್ಟರು ಏನು ಬೇಗ ಕೆಡಲ್ಲ. ಬಿಸಿ ಮಾಡಿರೋದ್ರಿಂದ ಕೆಡೋದಿಲ್ಲ. ಇವಾಗ ಸಾಕು ಇದಕ್ಕಿದು. ಇವಾಗ ಸಕ್ಕರೆ ಹಾಕಬೇಕು. 1 kgಗೆ ಇದ್ರಲ್ಲಿ 4 ಬೌಲಷ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ಕೆಲವರು ಸ್ವೀಟ್ ಜಾಸ್ತಿ ತಿನ್ನೋ ಸ್ವಲ್ಪ ಜಾಸ್ತಿ, ಇನ್ನು ಕೆಲವರು ಕಡಿಮೆ ಅನ್ನೋದೇ ಕಡಿಮೆ. ಆವ್ರೇಜ್ ಆಗಿ 3-4 ಬೌಲ್ ಅಷ್ಟಾದರೆ ಸಾಕು. ಈಗ ಉರಿನ ಫುಲ್ ಮಾಡ್ಕೊತೀನಿ ಮಿಕ್ಸ್ ಆಗಲಿ ಅಂತ. ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಹಾಕ್ಲಾ? ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ರವೆ ಉಂಡೆ. ಹಾಲು ಈಗಲೇ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಮಿಕ್ಸ್ ಮಾಡಬಾರ್ದು. ಕಟ್ಟಕ್ಕೆ ಅಂತ ಇಟ್ಕೊಂತೀವಲ್ಲ, ನಮ್ಗೆ ಅದಕ್ಕೆ ಎಷ್ಟು ಬೇಕೋ ಅದನ್ನು ಹಾಕೋಬೇಕು. ಸ್ಮೂತ್ ಬೇಕು ಅಂದರೆ ಸ್ವಲ್ಪ ಹಾಲನ್ನ ಮುಂದೆ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಹಾಕೊಂಡ್ರೆ ಗಟ್ಟಿನೇ ಬೇಕು ಅಂದರೆ. ಸ್ವಲ್ಪ ಅಂಟಿದಾದಂಗೆ ಆಗ್ತೈತೆ. ಕಾಯಿ ಸಕ್ಕರೆ ಎಲ್ಲ ಕರಗ್ತಾ ಇದೆಯಲ್ಲ, ಹಂಗಾಗಿ ರವೆ ಜೊತೆ ಅದು ಹೊಂದ್ಕೊಂತ ಇದೆ. ಈಗ ಬಿಸಿ ಇರುವಾಗಲೇ ಇದಕ್ಕೆ ಇನ್ನೂ 1-2 ಸ್ಪೂನ್ ತುಪ್ಪ ಹಾಕೋಣ. ಬಿಸಿ ಇದ್ದಾಗ ಹಾಕಿದ್ರೆ ಇದಕ್ಕೆ ಕರಗಿ ನೀಟಾಗಿ ಹೊಂದ್ಕೊಳ್ಳುತ್ತೆ.
ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ಹಾಂ, ನೋಡು ಹೇಗಿದೆ, ಟೇಸ್ಟ್ ನೋಡು. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಎಲ್ಲ ಒಂದೇ ಸಲ ಹಾಕಿದ್ರಿ ಅಂದರೂ ಪರ್ಫೆಕ್ಟ್ ಆಗಿದೆ. ಸ್ವೀಟು ಎಲ್ಲ ಚೆನ್ನಾಗಿದೆ. ಅದು ಮಾಡಿ ಮಾಡಿ ಹದ ಬಂದಿರುತ್ತಲ್ಲ, ಕೈ ಕೂತಿರುತ್ತಲ್ಲ, ಅದು ಒಂದ್ಸಲ ಹಾಕಿದ್ರೆ ಕರೆಕ್ಟ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಶ್ರೀಕೃಷ್ಣಾರ್ಪಣಮಸ್ತು.